ಹಾಯ್ ಎವ್ರಿವನ್. ಇವತ್ತು ಎಲ್ಲರಿಗೂ ಪ್ರಿಯವಾದ ಪೈನಾಪಲ್ ಗೊಜ್ಜು ಮಾಡೋಣ ಅಂತ ಹೊರಟಿದ್ದೀನಿ. ಇಲ್ಲಿ ನೋಡ್ರ ಏನೇನು ಎತ್ತಿಟ್ಕೊಂಡಿದ್ದೀನಿ ಅಂತ. ಪೈನಾಪಲ್ಲು ಒಂದು ಸ್ಮಾಲ್ ಬೇಬಿ ಪೈನಾಪಲ್ ತೊಗೊಂಡಿದ್ದೆ. ಅದರಲ್ಲಿ ಒಂದು 5 ರೌಂಡ್ ಸ್ಲೈಸ್ ಬಂತು. ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು 3 ಸ್ಪೂನ್ಸು ಉದ್ದಿನಬೇಳೆ, ಎಳ್ಳು, ಬಿಳಿ ಎಳ್ಳು ಆರ್ ನೈಲಾನ್ ಎಳ್ಳು ಬೇಕಾದರೂ ಉಪಯೋಗಿಸ್ಬೋದು. ಅದು 2 ಸ್ಪೂನ್ಸು, ಧನಿಯಾ 2 ಸ್ಪೂನು, ಆಮೇಲೆ ಒಂದು ಹ್ಯಾಂಡ್ಫುಲ್ಲು ಬ್ಯಾಡಿಗೆ ಮೆಣಸಿನ್ಕಾಯಿ. ಇದು ಇದು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಸಾಸಿವೆ, ಮೆಣಸಿನ್ಕಾಯಿ, ಉಪ್ಪು, ಬೆಲ್ಲ, ಹುಣಸೆಹಣ್ಣು, ಗೂಸ್ಬೆರಿ ದಪ್ಪ ಇಟ್ಕೊಂಡಿದ್ದೀನಿ, ಇಂಗು, ಕೊಬ್ಬರಿ ಯೂಸ್ ಮಾಡಬೇಕು. ಇದು ಡ್ರೈ ಪೌಡ್ರ್ ಮಾಡ್ಕೋಬೇಕಲ್ಲ, ಅದಕ್ಕೆ ಬೆಲ್ಲ ಗೊಜ್ಜಿಗೆ. ನೋಡೋಣ. ಚೆನ್ನಾಗಿ ಹುರ್ಕೊಳ್ಳೋಣ, ಗೋಲ್ಡನ್ ಬ್ರೌನ್ ಥರ ಆಗಲಿ. ಎಲ್ಲ ಮದುವೆ ಮನೆಯಲ್ಲಿ ಹಾಕ್ತಾರೆ ಇದು. ಬ್ರಾಹ್ಮಣರ ಮದುವೆಯಲ್ಲಿ ಫಸ್ಟು ಇದೆ ಪೈನಾಪಲ್ ಗೊಜ್ಜು. ಅದೇ ಒಂದು ಫಂಕ್ಷನ್ ಅಂದರೆ ಇದೊಂದು ಇದ್ರೇ ಕಳೆ ಗೊಜ್ಜು. ನೋಡಿ, ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಸಿಮ್ಮಲ್ಲಿ ಕೊಬ್ಬರಿ ಫ್ರೈ ಮಾಡೋದು ಬೇಡವಾ? ಇದೆಲ್ಲ ಆದ್ಮೇಲೆ ಕೊಬ್ಬರಿ ಫ್ರೈ ಮಾಡಬೇಕು, ಯಾಕಂದ್ರೆ ಬೇಗ ಆಗೋಗುತ್ತಲ್ಲ ರೆಡ್ಗೆ. ಸೊ ಅದಕ್ಕೆ ಇವಾಗ ಕೊಬ್ಬರಿ ಫ್ರೈ ಮಾಡ್ಕೊಳ್ಳೋಣ. ಬೇಗ ಆಗೋಗುತ್ತೆ ರೆಡ್. ಇದು ಆಮೇಲೆ ಮಾಡಿ. ಇದು ಬಂದು ಸ್ಮಾಲ್ ಸೈಜ್ ಕೊಬ್ಬರಿ ಹಾಫ್ ಮಾಡಿಕೊಂಡೆ, ಅದರಲ್ಲಿ ಕಾಲು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕಮ್ಮಿ ಕ್ವಾಂಟಿಟಿ ಎಲ್ಲ ಅದಕ್ಕೆ. ನೋಡಿ, ಬ್ರೌನ್ ಆಗ್ತಾ ಇದೆ, ಗಮ್ಮಂತ ಪರಿಮಳನೂ ಬರ್ತಾ ಇದೆ. ಇದೆಲ್ಲ ಆರೋಷ್ಟರಲ್ಲಿ ಪೈನಾಪಲ್ನ ಫ್ರೈ ಮಾಡ್ಕೊಳ್ಳೋಣ. ಒಂದು 4 ಸ್ಪೂನ್ಸ್ ಎಣ್ಣೆ ಹಾಕ್ಕೊಳ್ಳೋಣ. ಗೊಜ್ಜಿಗೆ ಸ್ವಲ್ಪ ಮೇಲಿದ್ರೆ ಚೆನ್ನಾಗಿರುತ್ತೆ. ಸಾಕು. ಕಾಯಿಲಿ ಎಣ್ಣೆ ಚೆನ್ನಾಗಿ. ಸಾಸಿವೆ, ಮೆಣಸಿನ್ಕಾಯಿ, ಒಣಮೆಣಸು, ಆಮೇಲೆ ಕರಿಬೇವಿನ ಸೊಪ್ಪು ಚಟಪಟ ಅನ್ನುತ್ತೆ. ಸ್ವಲ್ಪ ಹಾಕೊಳ್ಳೋಣ. ಪೈನಾಪಲ್ಲು, ಫ್ರೈ ಮಾಡೋಣ. ಬೇಗ ಬೆಂದೋಗುತ್ತೆ ಪೈನಾಪಲ್ಲು. ಇದು ಬೇಯೋಷ್ಟರಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ, ಬೆಂದಿದೆ ಇದು. ಇವಾಗ ಹುಣಸೆಹಣ್ಣು ನೆನೆಸಿಕೊಂಡಿರ್ತೀವಲ್ಲ, ಅದನ್ನು ಕಿವುಚಿ ಹಾಕೋಣ. ಇವಾಗ ಉಪ್ಪು ಹಾಕಬೇಕು. ಉಪ್ಪು ನೋಡ್ಕೊಂಡು ಹಾಕಿ, ರುಚಿ ನೋಡಿ. ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದು ಹಾಕಬೇಕು. ಸ್ವಲ್ಪ ತರಿಗೆ ಇರಲಿ, ಚೆನ್ನಾಗಿರುತ್ತೆ.
ರುಚಿಗೆ ತಕ್ಕ ಬೆಲ್ಲ. ಪೈನಾಪಲ್ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಹಾಕ್ಬೇಕು ಸಾಕು. ಇವಾಗ ಒಂದು ಚಿಕ್ಕ ರೈಮ್ ಹೇಳ್ತೀನಿ, ಹಾಡ್ತೀನಿ. ಆಪಲ್ ಮ್ಯಾಂಗೋ, ಆಪಲ್ ಮ್ಯಾಂಗೋ, ಪೈನಾಪಲ್, ಪೈನಾಪಲ್, ಆಪಲ್ ಆಪಲ್ ಮ್ಯಾಂಗೋ, ಆಪಲ್ ಆಪಲ್ ಪೈನಾಪಲ್. Taste it and see. It is very yum yum. Taste it and see. ಸ್ವಲ್ಪ ಹಿಂಗೆ ಹಾಕೊಳ್ಳಿ. ನೋಡಿ ಕುದೀತಾ ಇದೆ, ಆಗ್ತಾ ಇದೆ. ಪೈನಾಪಲ್ ಗೊಜ್ಜು ರೆಡಿ. ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡು ಈ ಗೊಜ್ಜು ಹಾಕೊಂಡು ನನ್ನ ಮಗಳು ನೋಡ್ತಾ ಇದ್ದಾಳೆ ಇವಾಗ ಟೇಸ್ಟು. ಬಂದು ಟೇಸ್ಟ್ ಮಾಡಿ ನೋಡು, ಹಂಗ್ರಿ ಹಂಗ್ರಿ. ತಿನ್ನೋಡು ಹೆಂಗಿದೆ ಅಂತ. ಬಿಸಿ ಬಿಸಿ. ಸೂಪರ್. ಯಮ್ಮಿ ಮಾಮ್. ಓಕೆ, ಥ್ಯಾಂಕ್ ಯು. ನೀವೆಲ್ಲಾನು ಮನೇಲಿ ಟೇಸ್ಟ್ ಮಾಡಿ ಆಮೇಲೆ ನಂಗೆ ಕಮೆಂಟಲ್ಲಿ ಹೇಳಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.